ನಿಮಗೆ ಸುದೀಪ್ ಸರ್ ಮೇಲೆ ತುಂಬಾ ಬೇಜಾರಾಯ್ತು. ಹೊರಗಡೆ ಒಂದು ಇಂಟರ್ವ್ಯೂ ಕೊಟ್ಟರು, ಗಿಲ್ಲಿ ಬಗ್ಗೆ ಏನಂದ್ರು, ಇಡೀ ಶೋ ಚಪ್ಪಾಳೆ ಅಲ್ಲ, ಕರ್ನಾಟಕ ಚಪ್ಪಾಳೆ ತಗೊಂಡಿರೋದು ಗಿಲ್ಲಿ. ಆಚೆ ಕಡೆ ನೋಡಿದ್ರೆ ವೋಟಿಂಗ್ ಪ್ರಕಾರ ಬಂದ್ರೆ ಗಿಲ್ಲಿ ಒಬ್ಬನೇ ಗೆಲ್ಲೋದು ಸರ್, ಗಿಲ್ಲಿ ಒಬ್ಬನೇ ಗೆಲ್ಲೋದು, ಬೇರೆ ಯಾರು ಇಲ್ಲ ಸರ್. ಒನ್ ಮ್ಯಾನ್ ಶೋ ನಡ್ಸ್ಕೊಂಡು ಹೋಯ್ತಾನೆ ಸರ್ ಅವನು. ಬಿಗ್ ಬಾಸ್ ಏನ್ ಇದ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಬಿಗ್ ಬಾಸ್ ಹೊಡೆಯವ್ರಿಗೂ ಗಿಲ್ಲಿ ಬಗ್ಗೆ ಗೊತ್ತಿಲ್ಲ. ಈ ಕಡೆ ಬಂದ್ಮೇಲೆ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್, ಅಲ್ಲಿರೋ ಕಂಟೆಸ್ಟೆಂಟ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಹೊರಗಡೆ ಬಂದವರೆಲ್ಲ ಗಿಲ್ಲಿ ಅಂತಾರೆ, ಒಳಗಡೆ ಇದ್ದವರೆಲ್ಲ ಗಿಲ್ಲಿ ಆಪೋಸಿಟ್. ಅವ್ರು ಬೇರೆಯವ್ರು ತೋರಿಸ್ಕೊಂತಲ್ಲ, ಇವ್ರು ತೋರಿಸ್ಕೊತಾ ಇದಾರೆ ಅಷ್ಟೇ. ಅದು ಅವ್ನು ಓಪನ್ ಶೋ ಮಾಡ್ತಾರೆ ಅದರಲ್ಲಿ ಬಿಗ್ ಬಾಸ್ ಅಲ್ಲಿ. ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಅಂದ್ರೆ ಏನು ವೋಟ್ ಬೀಳಲ್ಲ ಅನ್ನೋ ಗ್ಯಾರಂಟಿನೇ ಇಲ್ಲ. ಪಕ್ಕಾ ಬೀಳುತ್ತೆ, ಅವನೇ ಗೆಲ್ತಾನೆ. ಏನಾನೋ ಮಿಸ್ಟೇಕ್ ಆದ್ರೆ ಅದು ಏನಾಗುತ್ತೆ ದೇವ್ರ ಮನೆ ಗೊತ್ತಿಲ್ಲ. ಅದು ಶೋ ಅದನ್ನ ಕೇಳ್ಬೇಕು. ಎಲ್ಲಾರು ಅನ್ನದಾನ ಮಾಡ್ತಾವ್ರೆ, ಮತ್ತೆ ಈ ತರ ಎಕ್ಸೆಟ್ರಾ ಏನೇನೋ ಮಾಡ್ತಾವ್ರೆ. ನಮ್ಗೆ ಸ್ವಲ್ಪ ಟ್ರೆಂಡಿಂಗ್ ಆಗಿ ಇಲ್ಲಿ ಅಂದ್ಬಿಟ್ಟು ನಾವು ಸಿಗರೇಟು ಟೀ ಈ ತರ ಕೊಡೋಣ ಅನ್ಕೊಂಡ್ರೆ, ಬಟ್ ಒಳ್ಳೆ ರಿವ್ಯೂ ಬಂದಿದೆ, ತುಂಬಾ ಒಳ್ಳೆ ವ್ಯೂಸ್ ಹೊಡೈತೆ, ಅನ್ಎಕ್ಸ್ಪೆಕ್ಟೆಡ್ ನಮ್ಗಂತೂ. ಬಿಗ್ ಬಾಸ್ ಸೀಸನ್ 12 ಈ ಸೀಸನ್ ಹೆಂಗ್ ನಡೀತದೆ ಅಂತ ಗೊತ್ತಾಗ್ತಿದೆ, ಎಲ್ಲ ನೋಡ್ತಾ ಇದ್ದೀರಾ. ಈ ಸೀಸನ್ 12 ಬಿಗ್ ಬಾಸ್ನ ರೂಲ್ ಮಾಡ್ತಿರೋದು ಗಿಲ್ಲಿ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಈ ಲಾಸ್ಟ್ ವೀಕಿಂದ ನೋಡ್ತಾ ಇದ್ರೆ ಚಾನಲ್ ಅವರು ತೋರಿಸ್ತಾ ಇರೋದನ್ನ ನೋಡಿದ್ರೆ, ಮೊನ್ನೆ ಸ್ಯಾಟರ್ಡೇ ಎಪಿಸೋಡಲ್ಲಿ ಸುದೀಪ್ ಸರನ್ನು ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಬೇರೆ ಧ್ರುವಂತವ್ರಿಗೆ ಕೊಟ್ಟಿರೋದು ನೋಡಿದ್ರೆ ನನಗೆ ಯಾಕೋ ಇದು ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತದೆ. ಸೊ ಹಂಗಾಗಿ ಚಾನಲ್ಲು ಮತ್ತು ಸೀಸನ್ ಕಡೆಯಿಂದ ನೋಡೋದಾದರೆ ಈ ಥರ ಇದೆ. ಬಟ್ ಆಚೆ ಫ್ಯಾನ್ಸ್ಗಳು ಗಿಲ್ಲಿನ ಯಾವ ಥರ ಮೆರೆಸ್ತಾ ಇದ್ದಾರೆ, ಮತ್ತು ಇವಾಗ ಲಾಸ್ಟು ಗಿಲ್ಲಿದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ರೈಸ್ ಆಗಿದ್ದು ಜಾಸ್ತಿ ಆಗಿದ್ದು ನೋಡ್ಬೋದು. ಅದೇ ಥರ ಈಗ ಒಂದಷ್ಟು ಜನ ಪಾದಯಾತ್ರೆನೂ ಮಾಡ್ತಾ ಇದ್ದಾರೆ, ಮತ್ತು ಗಿಲ್ಲಿ ಪರವಾಗಿ ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಕ್ಯಾಂಪೇನ್ಗಳು ನಡೀತಾ ಇದೆ, ಓಟ್ ಹಾಕಬೇಕು 99 ಓಟ್ ಹಾಕ್ಸ್ಲಿ ಅಂತ. ಸೊ ಅದೇ ಥರ ಈಗ ಮೊನ್ನೆ ಶನಿವಾರ ಒಂದು 2 ದಿನದ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು, ನೀವು ನೋಡಿರ್ತೀರ, ಆಲ್ರೆಡಿ ವೈರಲ್ ಆಗಿದೆ. ಅದು ಗಿಲ್ಲಿಗೆ ಯಾರು ಓಟ್ ಮಾಡ್ಕೊಂಬರ್ತಾರೆ ಅವರಿಗೆ ಟೀ ಸಿಗರೇಟ್ ಫ್ರೀ ನಮ್ಮ ಕಡೆಯಿಂದ ಅಂತ ಹೇಳಿದರು. ಈ ಥರ ಒಂದಷ್ಟು ಗಿಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಅವ್ರ ಹತ್ರನೇ ಕೇಳೋಣ ಈ ಥಾಟ್ ಅವ್ರಿಗೆ ಏನಕ್ಕೆ ಬಂತು, ಗಿಲ್ಲಿ ಕಂಡ್ರೆ ಅವ್ರಿಗೆ ಯಾಕಷ್ಟು ಇಷ್ಟ ಅಂತ ಅವ್ರ ಹತ್ರನೇ ಕೇಳೋಣ. ಹಂಗೆ ನೋಡ್ತಾ ಇರಿ, ಮಾತಾಡ್ಸೋಣ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ದರ್ಶನ್ ಅಂತ, ನಿಮ್ಮ ಪ್ರೀತಿಯ ಮೆಚ್ಚಿದ ಹುಡುಗ ನಾನು. ಇವತ್ತು ತಕ್ಷಣಕ್ಕೆ ಮೊನ್ನೆ ಫಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದು, ಎಕ್ಸ್ಪೆಕ್ಟೇಷನ್ ಇದೆಲ್ಲ ಇಷ್ಟು ವ್ಯೂಸ್ ಹೋಗುತ್ತೆ ಅಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಇವಾಗ ಸರ್ ಅದೇ ಸರ್, ಇವಾಗ ನಿಮಗೆ ಯಾಕೆ ಬಂತು ಈ ಥಾಟು? ಇವಾಗ ನಾರ್ಮಲಾಗಿ ಒಂದಷ್ಟು ಜನ ಪಾದಯಾತ್ರೆನೂ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಗಿಲ್ಲಿ ಫೋಟೋ ಹೊಡ್ಕೊಂಡು, ಮತ್ತು ಒಂದಷ್ಟು ಜನ ಆಚೆಯಿಂದ ಗಿಲ್ಲಿ ಚೆನ್ನಾಗಿದೆ ರೆಸ್ಪಾನ್ಸ್, ಎಲ್ಲರಿಗೂ ತುಂಬ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಬಟ್ ಚಾನಲ್ ಕಡೆಯಿಂದ ಅದಿಲ್ಲ. ಈಗ ನೋಡ್ತಾ ಇದ್ದಂಗೆ ಸ್ವಲ್ಪ ಗಿಲ್ಲಿನ ಡೌನ್ ಮಾಡಿಬಿಟ್ಟಿದ್ದಾರೆ, ಸೀಸನ್ ಚಪ್ಪಳೆನೂ ಬೇರೆಯವ್ರಿಗೆ ಹೋಗಿದೆ, ಅಂದರೆ ಎಂಟರ್ಟೈನ್ ಬೇರೆಯವರು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅದನ್ನೆಲ್ಲ ನೋಡ್ತಿದ್ದಾಗ ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು, ಗಿಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾಕೆ ಅನ್ಸುತ್ತೆ ಈ ಆಫರ್ ಕೊಡೋದಕ್ಕೆ? ಸರ್, ಇದು ನನಗೆ ಈ ಐಡಿಯಾ ಎಂತ ಬಂದಿದೆ ಅಂದರೆ, ರೀಸೆಂಟಾಗಿ ನೀವು ವೀಕೆಂಡ್ ಎಪಿಸೋಡ್ ನೋಡಿದ್ರಿ, ಸುದೀಪ್ ಸರ್ ನನಗೆ ಸುದೀಪ್ ಸರ್ ಮೇಲೆ ತುಂಬ ಬೇಜಾರಾಯಿತು. ಹೊರಗಡೆ ಒಂದು ಇಂಟರ್ವ್ಯೂ ಕೊಟ್ಟರು, ಗಿಲ್ಲಿ ಬಗ್ಗೆ ಏನಂದ್ರು, ಗಿಲ್ಲಿ ಒನ್ ಮ್ಯಾನ್ ಶೋ ನಡ್ಕೊಂಡು ಹೋಯ್ತಾನೆ, ಬೇರೆ ಯಾರು ಅವ್ನಿಗೆ ಆ ಚಾನ್ಸ್ ಕೊಡ್ತಲ್ಲ, ಅದಕ್ಕೋಸ್ಕರ ಗಿಲ್ಲಿ ಬೆಳಿತಾವಣೆ ಅಂತ ಅಂದರು. ಇವಾಗ ಒಳಗಡೆ ಏನಂದವ್ರೆ, ವೀಕೆಂಡಲ್ಲಿ ಅಶ್ವಿನಿ ಎತ್ತವ್ರೆ, ಅದಕ್ಕೇನಂತೀರ ಸರ್? ಇದಕ್ಕೋಸ್ಕರ ನಾನು ಏನಂತ ಏನಂದರೆ, ಒನ್ ಮ್ಯಾನ್ ಶೋ ಏನದು, ಇಡೀ ಶೋ ಚಪ್ಪಾಳೆ ಅಲ್ಲ, ಕರ್ನಾಟಕ ಚಪ್ಪಾಳೆ ತೊಗೊಂಡಿರೋದು ಗಿಲ್ಲಿ ಒಬ್ಬನೇ ತೊಗೊಂಡಿರೋದು. ಇದು ಎಲ್ಲರೂ ನೋಡಿದಿರ, ಒಂದು ಚಿಕ್ಕ ಮಕ್ಕಳಿಂದ ಅಜ್ಜಿವರೆಗೂ ಎಂಟರ್ಟೈನ್ಮೆಂಟ್. ಪ್ರತಿಯೊಬ್ಬರು ನೀವು ಎಲ್ಲ ರೀಲ್ಸ್ ನೋಡ್ತಾ ಇರ್ತೀರಲ್ಲ, ಅಜ್ಜಿಗಳು ಕೂಡ ಮನೇಲಿ ನೋಡಿ ನಗ್ತಾ ಇರ್ತಾರೆ. ಎಲ್ಲರಿಗೂ ನೀವು ನಾರ್ಮಲ್ ಆಗಿ ನೀವು ಎಪಿಸೋಡಲ್ಲಿ ಮಾತ್ರನೇ ಇಲ್ಲ, ನೀವು 24 hours ನೋಡಿದಾಗಲೂ 24 hours ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾನೆ. ಲೈವಲ್ಲೂ ನಾವು ಲೈವ್ ಎವ್ರಿ ಡೇ ನೋಡ್ತಾ ಇರ್ತೀರಿ ಗಿಲ್ಲಿದು. ಏನು ಲೈವಲ್ಲಿ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಈ ಕಾನ್ಸೆಪ್ಟು ಲೈಕ್ ಎಲ್ಲರೂ ಅನ್ನದಾನ ಮಾಡ್ತಾವ್ರೆ, ಮತ್ತು ಈ ಥರ ಎಕ್ಸೆಟ್ರಾ ಏನೇನೋ ಮಾಡ್ತಾವ್ರೆ. ನಮಗೆ ಸ್ವಲ್ಪ ಟ್ರೆಂಡಿಂಗ್ ಆಗಿ ಇಲ್ಲಿ ಅಂದ್ಬಿಟ್ಟು ನಾವು ಸಿಗರೇಟು ಟೀ ಈ ಥರ ಕೊಡೋಣ ಅನ್ಕೊಂಡ್ರೆ, ಬಟ್ ಒಳ್ಳೆ ರಿವ್ಯೂ ಬಂದಿದೆ, ತುಂಬ ಒಳ್ಳೆ ವ್ಯೂಸ್ ಹೊಡೈತೆ, ಅನ್ಎಕ್ಸ್ಪೆಕ್ಟೆಡ್ ನಮಗಂತೂ. ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಕಡೆಯಿಂದ ಒಂದು ಕಮೆಂಟ್ಗಳ್ದು ಜಾಸ್ತಿ ಏನಂದರೆ, ಧೂಮಪಾನ ಹಾನಿಕಾರ ಅಂತ ತುಂಬ ಕಮೆಂಟ್ಗಳು ಬಂದೈತೆ. ಏನು ಬರ್ತಿದೆ ಅಂದರೆ, ಇವಾಗ ಇದು ಸಿಗರೇಟು ಬೇಡ, ಟೀ ಬೇಡ, ಅದ್ರ ಬದಲು ನಾಯಿಗೆ ಬಿಸ್ಕೆಟ್ ಹಾಕಿ, ಇಲ್ಲಾಂದರೆ ಅನಾಥಾಶ್ರಮಕ್ಕೆ ದಾನ ಮಾಡಿ, ಮಕ್ಳಿಗೆ ಊಟ ಕೊಡಿಸಿ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಏನು ಕಾನ್ಸೆಪ್ಟ್ ಮಾಡಿದ್ದೀವಿ ಅಂದರೆ, ಇಲ್ಲಿ ಸರೌಂಡಿಂಗ್ ನಮ್ಮ ಏರಿಯಾದಲ್ಲಿ ಯಾವ ನಾಯಿಗಳಿದೆ, ಬಿಸ್ಕೆಟ್ ಅಲ್ಲ ಚಿಕನ್ ರೈಸ್ ಹಾಕೋಣ, ಬೇಕಂದ್ರೆ ಅದ್ರ ಅಪ್ಲೋಡ್ ಮಾಡೋಣ, ಕನ್ಫರ್ಮೇಷನ್ ಇರಲಿ, ಪ್ರೂಫ್ ಇರಲಿ ಅವ್ರಿಗೂ. ಸೊ ಆ ಥರ ಮಾಡಿ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಹೋಗಿ ಅನ್ನದಾನ ಮಾಡೋದಿರಲಿ, ಬಡವ್ರಿಗೆ ಅದು ಸಹಾಯ ಮಾಡೋದಿರಲಿ, ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅಂದರೆ ಇವಾಗ ಈ ಕಾನ್ಸೆಪ್ಟ್ ಏನಿತ್ತು, ನೀವು ಟೀ ಸಿಗರೇಟು ಕೊಡ್ತೀನಿ, ಅದು 99 ಓಟ್ಸ್ ಬಂದರೆ ತೋರಿಸ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ಅನ್ನದಾನ ಯಾವ ಥರ ಮಾಡ್ತೀರಾ? ಗಿಲ್ಲಿಗೆ ಸರ್, ಇವಾಗ ಅನ್ನದಾನ ಎಲ್ಲರೂ ಮಾಡ್ತಾ ಇದ್ದೀರಾ, ಎಲ್ಲರೂ ಮಾಡ್ತಾವ್ರೆ. ಗಿಲ್ಲಿ ಸಪೋರ್ಟ್ ಅಭಿಮಾನಿಗಳು ನಿಜವಾಗ್ಲಿ ಎಲ್ಲರೂ ಮಾಡ್ತಾವ್ರೆ. ಎಷ್ಟೊಂದು ಜನ ಎಲ್ಲ ಮಳವಳ್ಳಿಯಿಂದ ಎಲ್ಲ ಕಡೆಯಿಂದನೂ ತುಂಬ ಓಡ್ತಾ ಇದೆ. ಇವಾಗ ಏನಂದರೆ, ಅನ್ನದಾನ ಈ ಕಡೆ ಸುತ್ತಮುತ್ತ ಎಷ್ಟೊಂದು ಜನ, ನಮ್ಮ ಕಡೆ ಗೊತ್ತಿರೋರು ಇನ್ನೂ ಎಷ್ಟೊಂದು ಜನ ಮಾಡ್ತಾವ್ರೆ. ನಾವೇನಂದರೆ ಮಕ್ಳುಗಳಿಗೆ ಲೈಕ್ ಬುಕ್ಸು, ಅನಾಥಾಶ್ರಮ ಮಕ್ಳುಗಳಿಗೆ ಬುಕ್ಸು,
ಈ ಥರ ಜಾಮಿಟ್ರಿ ಬಾಕ್ಸ್ ಪೆನ್ಸಿಲ್ ಆ ಥರದ್ದು ಒಂದು ಸೆಟ್ ಎಲ್ಲ ಒಬ್ಬೊಬ್ರಿಗೆ ಎಷ್ಟು ಜನ ಇದ್ರೋ ಒಂದೊಂದು ಸೆಟ್ ಕೊಟ್ಬಿಟ್ಟು ಬರೋಣ ಅಂತ ಇದ್ರಿ ಸರ್. ಓಕೆ, ಇವಾಗ ಓಟ್ ಹಾಕ್ತಾರೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಸರ್ ಇವಾಗ ಓಟ್ 100% ಅವ್ರಿಗೆ ಆಗ್ತಾರೆ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಲೈವ್ ಅಲ್ಲಿ ಪ್ರಿಂಟ್ ಓಟ್ ತೋರಿಸಿ ಪ್ಲಸ್ ಆಮೇಲೆ ಅವ್ರಿಗೆ ಕನ್ಫರ್ಮೇಶನ್ ನಾವು ಇದು ಮಾಡೋದು ಅಂತ ಹೇಳಿದ್ದೀವಿ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಮಾಡಿ. ಇಲ್ಲಿ ಒಂದು ಸೆಕೆಂಡ್ ಇದನ್ನ ನೋಡ್ರಿ, ಝೂಮ್ ಹಾಕ್ರಿ ಸ್ವಲ್ಪ. ಇವಾಗ ಜಸ್ಟ್ 250 ಒಬ್ಬ ಗಿಲ್ಲಿಗೆ 99 ಅಂತ ಓಟ್ ಹಾಕ್ಬಿಟ್ಟು ನನಗೆ ಕಳ್ಸೋಣ ಸ್ಕ್ರೀನ್ ಶಾಟ್. ಇನ್ನೊಂದು ನೋಡ್ರಿ, ಸಂಜು 99 ಓಟ್ ಹಾಕ್ಬಿಟ್ಟು. ನಮ್ಮ ಕಡೆ ಹೆಂಗಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಎಲ್ಲರೂ ಓಟ್ ಹಾಕ್ಬಿಟ್ಟು ನಾನೇ ಹೇಳಿದ್ದೀನಿ ಓಟ್ ಹಾಕ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ಕಳಿಸಿ. ಫ್ರೆಂಡ್ಸ್ ಸರ್ಕಲ್ ನಾನು ಇನ್ನೊಬ್ರಿಗೆ ಮಾತ್ರ ಇಲ್ಲ, ಎಲ್ಲರಿಗೂ ಹೇಳಿದ್ದೀನಿ ಓಟ್ ಹಾಕ್ಬಿಟ್ಟು ಬಂದವ್ರು ಟೀ ಸಿಗರೇಟ್ ಅಂತ. ಇವಾಗ ಕಮೆಂಟ್ ಏನು ಬಂದಿದೆ ಅಂದರೆ, ಬೇಕಂದ್ರೆ ಇದು ಡಿಸ್ಪ್ಲೇಲಿ ಬರುತ್ತೆ ನೋಡ್ರಿ, ಸಿಗರೇಟು ಆರೋಗ್ಯಕ್ಕೆ ಹಾನಿಕಾರ ಅಂತ ಬರ್ತಾ ಇದೆ, ಧೂಮಪಾನ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಏನಂದರೆ ಇದನ್ನು ಸ್ಟಾಪ್ ಮಾಡ್ತಾಯಿರಿ, ಟೀ ಸಿಗರೇಟ್ ಇಲ್ಲ, ಇಲ್ಲಿ ಯಾರು ಹುಡ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ನಾವು ಅನಾಥಾಶ್ರಮಕ್ಕೆ ಹೋಗಿ ಈ ಥರ ಡೊನೇಷನ್ ಮಾಡೋಣ. ಬುಕ್ಸು ಅನಾಥನ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾ ಇದ್ದೀರಾ, ಬುಕ್ಸು ಸ್ವಲ್ಪ ಎಜುಕೇಷನ್ಗೆ ಯೂಸ್ ಆಗಲಿ ಅಂತ. ಸೊ ಅದಕ್ಕೆ ಬುಕ್ಸು ಈ ಥರ ಜಾಮಿಟ್ರಿ ಬಾಕ್ಸ್ ಪೆನ್ಸಿಲ್ಸು ಸ್ಕೆಚ್ ಪೆನ್ಸ್ ಈ ಥರ ಒಂದು ಸೆಟ್ ಕೊಡೋಣ ಅಂತ ಇದ್ರಿ ಸರ್. ಅದನ್ನು ವಿಡಿಯೋ ಮಾಡಾಕ್ತೀರ? ಅದನ್ನು ವಿಡಿಯೋ ಮಾಡಾಕ್ತೀರಿ. ಫಸ್ಟ್ ಈ ವಿಡಿಯೋ ಎಲ್ಲ ನೋಡಿರಿ, ಸ್ಪ್ರೆಡ್ ಮಾಡಿರಿ, ಇಲ್ಲಿ ಯಾರಿಗೂ ಬರೋಕ್ಕೆ ಹೋಗ್ಬೇಡ್ರಿ ಅಂತ. ಮೇಯ್ನು ಲೈಕ್ ತುಂಬ ವ್ಯೂಸ್ ಹೊಡಿದೆ, ಇದನ್ನು ಸ್ಪ್ರೆಡ್ ಮಾಡಿರಿ ಹಂಗೆ. ಇಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡ್ರಿ, ಬೇಜಾರು ಮಾಡ್ಕೊಂಬಿಡಿ, ನನ್ನ ಕಡೆಯಿಂದ ಕ್ಷಮೆ ಇಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಈ ವಿಡಿಯೋ ಅಪ್ಲೋಡ್ ಆಗಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ ನಮ್ಮದು, ಅದು 100% ನಾವು ಅನಾಥಾಶ್ರಮದು ಮಕ್ಕಳು ಚಿಲ್ಡ್ರನ್ಸ್ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಇದೆಲ್ಲ ಅಪ್ಡೇಟ್ ಇರುತ್ತೆ ನಿಮಗೆ, ಅಲ್ಲಿ ನೋಡ್ರಿ. ಓಕೆ, ಇವಾಗ ಏನು ಅನ್ಸುತ್ತೆ ಗಿಲ್ಲಿ ಅವ್ರದ್ದು ಆಚೆಯಿಂದ ರೆಸ್ಪಾನ್ಸ್ ಅಂದ್ರೆ ಒಳ್ಳೆ ಇದೆ, ಪಾಸಿಟಿವ್ ಇದೆ. ಸ್ವಲ್ಪ ನೆಗೆಟಿವ್ ಆಚೆಗಡೆ ನೋಡಿದ್ರೆ ವೋಟಿಂಗ್ ಪ್ರಕಾರ ಬಂದ್ರೆ ಗಿಲ್ಲಿ ಒಬ್ಬನೇ ಗೆಲ್ಲೋದು ಸರ್, ಗಿಲ್ಲಿ ಒಬ್ಬನೇ ಗೆಲ್ಲೋದು, ಬೇರೆ ಯಾರು ಇಲ್ಲ ಸರ್. ಒನ್ ಮ್ಯಾನ್ ಶೋ ನಡ್ಸ್ಕೊಂಡು ಹೋಯ್ತಾನೆ ಸರ್ ಅವನು, ಒನ್ ಮ್ಯಾನ್ ಶೋ ಚಾನೆಲ್ ಕಡೆಯಿಂದಾನೇ ಪ್ರಾಬ್ಲಮ್. ಅಂದ್ರೆ ಗೆಲ್ಲಿಸಲೇಬೇಕು, ಇಲ್ದಾರೆ ಬಿಗ್ ಬಾಸ್ ಇಲ್ದೋಗ್ಬಿಡುತ್ತೆ. ಒನ್ ಮ್ಯಾನ್ ಶೋ ಯಾವ ಸೀಸನ್ ಅಲ್ಲಾದ್ರೂ ಈ ಥರ ನೋಡಿದ್ದೀರಾ ಸರ್? ಅಟ್ಲೀಸ್ಟ್ ಲಾಸ್ಟ್ ಸೀಸನ್ ಎಷ್ಟು ಜನ ಇದ್ರು ಕಾಂಪಿಟೇಷನ್, ಸೀಸನ್ 10 ಎಷ್ಟು ಜನ ಇದ್ರು ಕಾಂಪಿಟೇಷನ್, ಇಲ್ಲಿ ಯಾರು ಅವ್ರು ಗಿಲ್ಲಿಗೆ ಯಾರು ಇಲ್ಲ ಸರ್. ಇನ್ನೊಂದೇನಂದ್ರೆ ಮನೇಲಿ ನಮ್ಮ ಅಪ್ಪ ಅಮ್ಮನೂ ಹೇಳ್ತಾರೆ, ವಯಸ್ಸಾಗಿರೋ ಅಜ್ಜಿನೂ ಹೇಳ್ತಾರೆ ಗಿಲ್ಲಿ ಬರ್ತಾವನ್ ಹಾಕು ಅಂತ ಕೇಳ್ತಾರೆ ಮನೇಲಿ, ಅದು ಮೇಯ್ನು. ಇನ್ನೊಂದೇನು, ನಮ್ಮ ಅಕ್ಕನ ಮಗನ ಬಂದು ಒಂದು 4 ಇಯರ್ಸು, ಅವನೇನಿಗೋ ಬಿಗ್ ಬಾಸ್ ನೋಡ್ತಾನೆ, ಗಿಲ್ಲಿ ಬರ್ತಾನೆ ಕಾಮಿಡಿ ಆಗ್ತಾನೆ ಯಾಕೋ ಅಂತ ಕೇಳ್ತಾರೆ. ಅದು ಮನೇಲಿ ಅವ್ನ ಅಟ್ರಾಕ್ಟ್ ಆಗಿರೋದು. ನಾವೆಲ್ಲ ಮಂಡ್ಯದವ್ರು, ನಾವು ಯಾವತ್ತಿದ್ದು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ನಂಗೆ ತುಂಬ ಇಷ್ಟ ಬ್ರೋ ಅವನಂದೆ. ನೋಡ್ತಾ ಇದ್ದೀರಿ, ಇನ್ನೂ ನಮ್ಮ ಹುಡುಗರು ಮಂಡ್ಯದಲ್ಲಿರೋರೆಲ್ಲ ಹೋಗಿ ಅವ್ರ ಮನೇಲೆಲ್ಲ ಹೋಗಿ ವಿಡಿಯೋ ಎಲ್ಲ ಮಾಡಿ ಕಳಿಸ್ತಾ ಇದ್ದಾರೆ. ನಾವೇನಂದರೆ ಅವ್ರು ಬಂದಮೇಲೆ ಮೀಟ್ ಆಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀರಿ. ಇವಾಗ ಏನು ನೆಗೆಟಿವ್ ಆಗ್ಬೋದು ಗಿಲ್ಲಿಗೆ ಅಂದರೆ ಈ ಸೀಸನ್? ನೆಗೆಟಿವ್ ಒಂದೇ, ಅವ್ರು ತೋರ್ಸೋದು ಹೆಂಗೆ ಅಂದರೆ ಅವ್ರು ಎಂಟರ್ಟೈನ್ಮೆಂಟ್ ತಗೊತಾ ಇದ್ದಾರೆ. ಬೇರೆಯವ್ರ ಮುಂದೆ ಸುಮ್ಮನೆ ಅದೇ ಇವಾಗ ಹೇಳಲ್ವ ನೀವು, ಕಿಚ್ಚನ ಚಪ್ಪಲೆ ಇದೆಲ್ಲ ಅವ್ರು ಅದಕ್ಕೆ ರೀಚ್ ಆಗೋಕ್ಕೂ ಪ್ಲೇಸೇ ಇಲ್ಲ ಅವ್ರಿಗೆ. ಸುಮ್ಮನೆ ಅವ್ರೇನೋ TRP ಚೇಂಜ್ ಮಾಡೋಕ್ಕೋ ಏನೋ ಹಿಂಗೆ ಮಾಡ್ತಾ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಆದರೆ ಅವ್ನು ಸೋಲಕ್ಕಂತೂ ಚಾನ್ಸ್ ಇಲ್ಲ, ಗೆಲ್ತಾರೆ ಅವ್ನು ಗಿಲ್ಲಿ. ಅವ್ನು ಗೆದ್ಮೇಲೆ ಇಲ್ಲಂತೂ ಸೆಲೆಬ್ರೇಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀರಿ. ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸೇ ನೋಡೋಕೆ ಇಲ್ಲ, ನೆಕ್ಸ್ಟ್ ಸೀಸನ್ ಎಲ್ಲ ನೋಡೋಕೆ ಹೋಗಲ್ಲ. ಗಿಲ್ಲಿ ಒಬ್ಬನೇ ಒನ್ ಮ್ಯಾನ್ ಶೋ, ಫಸ್ಟ್ ಎಪಿಸೋಡಿಂದ ಇಲ್ಲಿವರೆಗೂ ಒಬ್ಬನೇ ನಡ್ಸ್ಕೊಂಡು ಹೋಗ್ತಾ ಇರೋದು. ಎಲ್ಲ ಎಪಿಸೋಡಲ್ಲಿ ಏನ್ ಸರ್ ಜಗಳ ಎಲ್ಲರೂ ಮಾಡ್ತಾರೆ, ಇರಿಟೇಷನ್ ಅನ್ಸೋದು, ಯಾರು ಇಂಟ್ರೆಸ್ಟ್ ಇಲ್ಲ. ಕಾಮಿಡಿ ಎಂಟರ್ಟೈನ್ಮೆಂಟ್ ಏನಂದ್ರೆ ರಿಯಾಲಿಟಿ, ಇದು ರಿಯಾಲಿಟಿ ಶೋ. ಅವ್ನು ರಿಯಲ್ ಆಗಿ ಹಿಂಗವಣೆ ಹಂಗೆ ತೋರಿಸ್ತಾರ, ಅದು ಅಷ್ಟೇ ಸರ್. ಓಕೆ, ಮೊನ್ನೆ ಸುದೀಪ್ ಸರ್ ಹೇಳಿದ್ರು, ಅದು ತುಂಬಾ ಬೇಜಾರಾಯ್ತು ನನಗೆ. ಹೊರಗಡೆ ಒಂದು ಇಂಟರ್ವ್ಯೂ ಕೊಟ್ಟವಾಗ ನೋಡಿದಾರೆ, ಎಲ್ಲರೂ ನೋಡಿದಾರೆ ಹಿಂಗ್ ಕೊಟ್ರು, ಅವನೊಬ್ಬ ಹಂಗ್ ನಡ್ಸ್ಕೊಂಡಿದ್ದಕ್ಕೆ ಬೇರೆ ಯಾರು ಅವ್ನು ತಕ್ಕನಾಗ ಬಂದಿಲ್ಲ ಅಂದ್ಬಿಟ್ಟು ಅದ್ರ ಹಿಂಗೆ ಆಗ್ತಾಯಿದೆ. ಅದೊಂದು ಬೇಜಾರು ಅಷ್ಟೇ. ಸೀಸನಲ್ಲಿ ನಿಂತ್ಕಂಗೆ ವೀಕೆಂಡಲ್ಲಿ ನಿಂತ್ಕಂಗಂದ್ರು ಅಂತ ಗೊತ್ತಿಲ್ಲ ನಂಗೂ. ಓಕೆ, ಈಗ ಲಾಸ್ಟ್ ವೀಕಲ್ಲಿ ಗಿಲ್ಲಿ ಅವರು ಎಲ್ಲ ಸೀಸನ್ ನೋಡ್ಕೊಂಡು ಬಂದಿದ್ದೀನಿ ನಾನು. ಪ್ರಥಮ್ ಮತ್ತೆ ಈಗ ಹನುಮಂತ ಅವ್ರನ್ನ ಫಾಲೋ ಮಾಡಿಕೊಂಡು ಸ್ವಲ್ಪ ಅದು ರೆಫರೆನ್ಸ್ ಇಟ್ಕೊಂಡು ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿದಕ್ಕೆ ಅದು ನೆಗೆಟಿವ್ ಆಯ್ತು ಅಂತ ಅನ್ಸ್ತಾ ಇದೆ. ನೆಗೆಟಿವ್ ಸರ್, ವ್ಯಕ್ತಿತ್ವ ಅದಲ್ಲ. ಅವನು ಓಪನ್ ಆಗಿ ಹೇಳ್ಕೊಂಡ, ಬೇರೆಯವ್ರು ಹೇಳ್ಕೊಂತ ಇಲ್ವಲ್ಲ. ಬೇರೆಯವ್ರು ಹೆಂಗೆ ಇವಾಗ ನೀವೇ ನೋಡಿದ್ವಿ, ಹೊರಗಡೆ ಬಂದವರೆಲ್ಲ ಗಿಲ್ಲಿ ಅಂತಾರೆ, ಒಳಗಡೆ ಇದ್ದವರೆಲ್ಲ ಗಿಲ್ಲಿ ಆಪೋಸಿಟ್ಟು. ಅವ್ರು ಬೇರೆಯವ್ರು ತೋರಿಸ್ಕೊಂತಲ್ಲ, ಇವ್ರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಅದು ಅವ್ನು ಓಪನ್ ಶೋ ಮಾಡ್ತಾ ಇರೋದಲ್ಲಿ ಬಿಗ್ ಬಾಸ್ ಅಲ್ಲಿ. ಬೇರೆಯವ್ರು ಯಾರು ಇಲ್ಲ ಒಂಥರ ಇಟ್ಕೊಳೋದು, ಹಿಂದೆ ಒಂದು ಮಾತಾಡೋದಿಲ್ಲ. ನೀವು ಇದು ನೋಡಿರ್ತೀರ, ಯಾರದು ಗಿಲ್ಲಿಗೆ ಹೊಡ್ತಿದ್ರಲ್ಲ ಅವಳ ಹೆಸರು ಹೊಡೆದ್ಬಿಟ್ಟು ಗಿಲ್ಲಿಗೆ ಹೊಡ್ತಿದ್ರಲ್ಲ, ರಿಷಾ ಒಳಗಡೆ ಇದ್ವಾಗ ಏನು ಗಿಲ್ಲಿ ಮೇಲೆ ಒಪಿನಿಯನ್ ಹಿಂಗಿತ್ತು, ಈಚೆಡೆ ಬಂದ್ಮೇಲೆ ರಿಷಾದ್ ಹಿಂಗಿತ್ತು. ಏನಂದ್ಲು ಒಂದೇ ಮಾತು, ಅವ್ನ ಒಬ್ಬನೇ ಟ್ರೂ ಫ್ರೆಂಡು. ಹಿಂದೆಗಡೆ ಎಲ್ಲರೂ ಮಾತಾಡೋದು, ಗಿಲ್ಲಿ ಒಬ್ಬ ಬಿಟ್ಟಿ. ಅದೊಂದೇ ಸರ್. ಹೊರಗಡೆ ಬಂದ್ಮೇಲೆ ಒಳಗಡೆ ಬಿಗ್ ಬಾಸ್ ಏನ್ ಇದ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಹೊಡೆಯವ್ರಿಗೂ ಗಿಲ್ಲಿ ಬಗ್ಗೆ ಗೊತ್ತಿಲ್ಲ. ಈಚೆಡೆ ಬಂದ್ಮೇಲೆ ಎಲ್ಲರೂ ಗಿಲ್ಲಿಗೆ ಸಪೋರ್ಟು. ಅಲ್ಲಿರೋ ಕಂಟೆಸ್ಟೆಂಟ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಹನುಮಂತ ಮತ್ತೆ ಇನ್ನೊಂದು ಯಾರದು ಪ್ರಥಮ್ ಏನ್ ತೆಗಿದಂದ್ರೆ, ಪ್ರಥಮ್ ತರ ಟಾಂಗ್ ಕೊಡ್ತಾನೆ, ಹನುಮಂತ ತರ ಇದು ಲುಕ್ ಆಗ್ಲಿ ರಿಯಾಲಿಟಿ
ಸ್ವಲ್ಪ ಆಕ್ಚುಲ್ ಆಗಿದ್ರು Innocent. ಓಕೆ ಆ ಲೈವಲ್ಲಿ ಇದ್ರು ಬ್ರೋ ಅವರೆಲ್ಲ ಏನೇಂದ ಅವ್ರ ಶೋ ಅಲ್ಲಿ ಹೆಂಗೆ ಅಂದ್ರೆ ಹೊರಗಡೆ ಒಂದಿರಲಿಲ್ಲ ಆಚೆ ಇರಲಿಲ್ಲ ಸೇಮ್ ಹಂಗೆ ಇದ್ರು ಅದೇ ಥರ ವಿನ್ ಆಗೋದ್ರು ನಮ್ಮ ಗಿಲ್ಲಿನೂ ಗೆಲ್ತಾರೆ ಅವನಕಿನ್ನ ಚೆನ್ನಾಗೂ ಬರ್ತಾರೆ ವೋಟಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಶೋ ಇಂದ. ಓಕೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ವೋಟ್ ಮಾಡ್ತಾರೆ ಅನ್ಸುತ್ತೆ ಗಿಲ್ಲಿ. 100% ಮೊನ್ನೆ ಬರೀ ಇನ್ಸ್ಟಾಗ್ರಾಮ್ ಅಕೌಂಟೇ 1 ಮಿಲಿಯನ್ ಮಾಡ್ಸಿದ್ದಾರೆ. ಬ್ರೋ ಪಕ್ಕ ಬ್ರೋ ಗೆಲ್ಸಲ್ಲ. ಬ್ರೋ ಮಿಲಿಯನ್ನೇ ಫಾಲೋವರ್ಸ್ ಆಗಿದ್ದಾರೆ ಅಂದರೆ ಏನು ವೋಟ್ ಬಿಡಲ್ಲ ಅನ್ನೋ ಗ್ಯಾರಂಟಿನೇ ಇಲ್ಲ ಬ್ರೋ ಅವ್ನಿಗೆ. ಪಕ್ಕ ಬೀಳುತ್ತೆ ಅವನೇ ಗೆಲ್ತಾನೆ. ಏನಾನ ಮಿಸ್ಟೇಕ್ ಆದರೆ ಅದು ಏನಾಗುತ್ತೆ ದೇವ್ರ ಮನೆ ಗೊತ್ತಿಲ್ಲ, ಅದು ಶೋ ಅಂದರೆ ಕೇಳಬೇಕು. ಅಂದ್ರೆ ಪ್ರತಿ ಸೀಸನ್ ನೋಡ್ಕೊಂಡು ಬಂದಂಗೆ ನಾವು ಅನ್ಕೊಂಡಿರೋ ಒಬ್ರು ಗೆಲ್ಲೋರು ಒಬ್ರು ಆಗ್ತಾರೆ. ಈ ಸೀಸನ್ ಹಂಗೆ ಸೀಸನ್ 11 ಆ ಥರ 11 ಒಳ್ಳೆ ರಿಸಲ್ಟ್ ಕೊಟ್ಟರು. ಆ ಥರ ಅಕಸ್ಮಾತ್ ಹನುಮಂತ ಏನೋ ಸೋತೋಗ್ಬಿಟ್ಟಿದ್ರೆ ನಾವು ನಿಜ ನೋಡಕ್ ಹೋಗ್ತೇವೆ. ಸೀಸನ್ 12 ಹನುಮಂತ ಗೆದ್ಬಿಟ್ಟು ಪ್ರೂವ್ ಮಾಡವ್ರೆ ಪಕ್ಕ ವೋಟಿಂಗ್ ರಿಸಲ್ಟ್ ಮೇಲೇ ನಡೀತಾ ಇದೆ ಅಂದ್ಬಿಟ್ಟು 12 ಹಂಗೆ ನಡಿಬೇಕು. ಹಂಗೆ ನಡೆದಿಲ್ಲ ಅಂದರೆ ನಾವು ನೋಡೋಕೆ ಗಿಲ್ಲಿ ಒಬ್ಬನೇ ಗೆಲ್ಲೋದು. ಅಶ್ವಿನಿ ಯಾರನ್ನು ಒಳಗಡೆ ಸುಮ್ಮನೆ ಹೆಂಗಂದ್ರೆ ವುಮೆನ್ ಕಾರ್ಡ್ ಯೂಸ್ ಮಾಡೋ ಥರ ಲೈಕ್ ಒಬ್ಬರೇ ಎಲ್ಲ ಗೆದ್ದಿರೋದು. ಯಾರದು ನಮ್ಗೆ ಶ್ರುತಿ ಅವ್ರು ಒಬ್ಬರೇ ಗೆದ್ದಿರೋದು. ಅಶ್ವಿನಿ ಅವ್ರನ್ನ ಆ ಥರ ಇದು ಮಾಡ್ತಾವ್ರೆ, ಪೋರ್ಟ್ರೇಟ್ ಮಾಡ್ತಾವ್ರೆ. ಗಿಲ್ಲಿ ಒಬ್ಬನೇ ಟ್ರೂ ಎಂಟರ್ಟೈನರ್ TRP ಕಿಂಗ್ ಅವನು. ಇನ್ನೇನು ಏನ್ ಹೇಳ್ತೀರಾ ಈ ಕಾನ್ಸೆಪ್ಟ್ ಬಗ್ಗೆ? ನಿಮ್ಮ ಏನು ನಮ್ಮ ಕಾನ್ಸೆಪ್ಟು ನಮಗೆ ಫಾಲೋವರ್ಸ್ಗೆ ಅಂದ್ರೆ ನೀವೇ ನೋಡ್ಬೋದು 1 ಮಿಲಿಯನ್ ಅಂತೀರಾ. ಈಗ ಗೊತ್ತಿರಂಗೆ ನಮ್ಮದು ಶನಿವಾರ ನೈಟ್ ಅಪ್ಲೋಡ್ ಮಾಡಿರೋದು. ಇವಾಗ ಅಷ್ಟೊತ್ತಿಗೆ 30,000 ಲೈಕ್ಸ್ ಓಡಿದೆ, ಪ್ಲಸ್ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಓಡಿದೆ. ಸೊ ಅದ್ರ ಪ್ರಕಾರ 1 ಮಿಲಿಯನ್ ಹೌದು 1 ಮಿಲಿಯನ್ ಬಂದ್ಬಿಡ್ತಿದೆ ಇನ್ನೇನು. ಸೊ ಅದ್ರ ಪ್ರಕಾರ ನಾವು ಅಪ್ಸಿರೋ ಇದ್ರಂಗೆ ಈಗ ಜನ ಏನಂತಿದ್ದೀರೋ ಅದನ್ನ ಮಾಡಿ ನಾವು ಅವ್ರಿಗೆ ಬೇಕಂದ್ರೆ ಪ್ರೂಫ್ ಏನಿದೆಯೋ ರೀಲ್ಸ್ ಮಾಡಿ ಅದೇ ಥರನೇ ನಾವು ಹಾಕ್ತೀವಿ. ಓಕೆ ಏನು ಹೇಳ್ತೀರಾ? ಈಗ 10 ಜನ ನೋಡ್ತಾ ಇದ್ದಾರೆ ಸರ್. ಇನ್ನೊಂದು ಏನಂದ್ರೆ ಟೀ ಸಿಗರೇಟು ಕಾನ್ಸೆಪ್ಟ್ ಮಾಡೋಣ ಅನ್ಕೊಂಡಿದ್ರಿ, ಬಟ್ ನಿಮ್ಗೆ ಇದರಲ್ಲಿ ಡಿಸ್ಪ್ಲೇ ಬರುತ್ತೆ ನೋಡ್ರಿ ಒಂದ್ಸತಿ. ಕಮೆಂಟ್ಗಳು ಏನಂದ್ರೆ ಯಾವುದು ಬ್ಯಾಡ್ ಕಮೆಂಟ್ ಇಲ್ಲ. ಇದು ಸರ್ ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ರಿ, ಬ್ಯಾಡ್ ಕಮೆಂಟ್ ಇಲ್ಲ, ಎಲ್ಲ ಒಳ್ಳೆ ಕಮೆಂಟೇ. ಗಿಲ್ಲಿ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕಮೆಂಟೇ. ಇದರಲ್ಲಿ ಅರ್ಥ ಮಾಡ್ಕೊಳ್ರಿ ಗಿಲ್ಲಿ ಫ್ಯಾನ್ಸ್ ಹೆಂಗೋರೆ. ಸಿಗರೇಟ್ ಟೀ ಅಂದ್ರೆ ಬ್ಯಾಡ್ ಕಮೆಂಟ್ ಬರಬೇಕು, ಒಳ್ಳೆ ಕಮೆಂಟೇ ಬರ್ತಾ ಇದೆ. ಅದರಲ್ಲಿ ಏನಂದ್ರೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಟ್ ಟೀ ಸಿಗರೇಟ್ ಬೇಡ ಬ್ರದರ್. ನಾಯಿಗೆ ಅನ್ನೋದು ಬಿಸ್ಕೆಟ್ ಹಾಕಿ. ಸ್ವಲ್ಪ ಜನ ದೇವ್ರ ಪುಣ್ಯ ಕಂಡ್ರಿ ನೀವು ಗಿಲ್ಲಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇನ್ನೊಂದು ಸ್ವಲ್ಪ ಜನ ಬಂದು ಏನದು ಬ್ರೋ ನೀವು ಗಿಲ್ಲಿ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಟೀ ಸಿಗರೇಟ್ ಏನು ಬೇಡ, ನಾವೇ ನಿಮ್ಗೆ ಏನು ಬೇಕಿಲ್ಲರಿ ನಾವೇ ಕೊಡಿಸ್ಬಿಟ್ಟು ಹೋಯ್ತೀರಿ. ಆ ಥರ ಅಭಿಮಾನಿಗಳು ಎಷ್ಟೊಂದು ಜನ ಮೆಸೇಜು, ತುಂಬ ಕಮೆಂಟು, ಫಾಲೋ ಎಲ್ಲ ಕೊಡ್ತಾವ್ರೆ. ನಮ್ಗೆ ಅದೇ ಒಂಥರ ಖುಷಿ. ಇಲ್ಲಿ ಯಾರು ಹುಡ್ಕೊಂಬರಕ್ಕೆ ಹೋಗ್ಬೇಡಿ. ಇವಾಗ ಈ ವಿಡಿಯೋ ನೋಡಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಪ್ಡೇಟ್ ಬರುತ್ತಲ್ಲ ಅದ್ರಲ್ಲಿ ನೋಡ್ರಿ. ನಮ್ಮದು ಅನಾಥಾಶ್ರಮ ಚಿಕ್ಕ ಮಕ್ಕಳದು ಹೇಳಿದ್ನಲ್ಲ, ಅಲ್ಲಿ ಹೋಗಿ ಬುಕ್ಸು ಆ ಥರ ಸೆಟ್ ಮಾಡಿ. ಹಿಂಗೆ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿರಿ. ರಕ್ಷಿ ನಮ್ಮ ಬರ ಗಿಲ್ಲಿ ಬಗ್ಗೆ ಸ್ವಲ್ಪ ಇಂಟರ್ವ್ಯೂ ಇರ್ಕೊಡ್ರಿ. ಹೇಳಿ. ತುಂಬಾ ಸಾಕಾಗ್ಬಿಡುತ್ತೆ. ಪ್ರಿಪೇರ್ ಆಗಿಲ್ರಿ, ಏನಿಲ್ಲ ಪ್ರಿಪೇರ್ ಆಗದೇನೆ ಮಾತಾಡೋದು. ಫ್ಯಾನ್ ಅಂದ್ರೆ ಏನಂತ ಮಾತಾಡ್ಬೇಕು, ಏನನ್ಸುತ್ತೆ ಇವಾಗ? ಗಿಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರೇ ಗೆಲ್ಲೋದು. ಅದಕ್ಕೆ ಅಂತಾನೆ ನಾವು ನಮ್ಮ ಅಣ್ಣವರೆಲ್ಲ ಟೀ ಸಿಗರೇಟ್ ಎಲ್ಲ ಫ್ರೀಯಾಗಿ ಕೊಡ್ತಾ ಇರೋದು. ಇವಾಗ ಕ್ಯಾನ್ಸಲ್ ಮಾಡಿ ಇವಾಗ ಅದೇ ಅನಾಥಾಶ್ರಮಗೆ ಬುಕ್ಸ್ ಎಲ್ಲ ಕೊಡಬೇಕು ಅಂತ ಇದ್ದೀವಿ. ಅವರೇ ಗೆಲ್ಲೋದು, ನಮ್ಮ ಸಪೋರ್ಟ್ ಎಲ್ಲ ಅವ್ರಿಗೆ ಇರುತ್ತೆ. ಆಚೆ ಬಂದಮೇಲೆ ಅವ್ರನ್ನ ಮೀಟ್ ಮಾಡೋಕೆ ಹೋಗಿ ಅವ್ರಿಗೆಲ್ಲ ಇದೆಲ್ಲ ವಿಡಿಯೋ ಎಲ್ಲ ತೋರಿಸ್ತೀವಿ, ನಮಗೆಲ್ಲ ಮಾಡಿದ್ದೀವಿ ಅಂತ. ಅಷ್ಟೇ ಸದ್ಯಕ್ಕೆ ಸಾಕು. ಫ್ಯಾನ್ಸ್ಗೆ ಏನು ಹೇಳ್ತಾರೆ? ಗಿಲ್ಲಿ ಫ್ಯಾನ್ಸ್ಗೆ ಎಲ್ಲರೂ ನಮ್ಮ ಅಣ್ಣ ತಮ್ಮದಿರೇ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.